ಹಾಯ್ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ, ನಾನಿವತ್ತು ನಿಮಗೆ ಫೋನಿಂದ ಲ್ಯಾಪ್ಟಾಪ್ ಅಥವಾ ಪಿ ಸಿಗೆ ಹೇಗೆ ಇಂಪಾರ್ಟೆಂಟ್ ಫೈಲ್ಸ್, ವಿಡಿಯೋಸ್, ಡಾಕ್ಯುಮೆಂಟ್ಸ್ ಹೇಗೆ ಶೇರ್ ಮಾಡೋದು ಅಥವಾ ಸೇವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈಗ ವಿಷಯಕ್ಕೆ ಬರೋದೇ ಆದರೆ, ನಮ್ಮ ಫೋನಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಫೋಟೋಸ್ ಇರ್ತವೆ ಅಥವಾ ಚೈಲ್ಡ್ಹುಡ್ ಮೆಮೊರೀಸ್ ಇರ್ತವೆ, ವಿಡಿಯೋಸ್ ಇರ್ತವೆ, ಡಾಕ್ಯುಮೆಂಟ್ಸ್ ಇರ್ತವೆ. ಅವನ್ನ ಹೇಗಪ್ಪ ಪಿ ಸಿಲಿ ಅಥವಾ ಲ್ಯಾಪ್ಟಾಪಲ್ಲಿ ಶೇರ್ ಅಥವಾ ಸೇವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಒಂದು ಕೇಬಲ್ ತಗೋಬೇಕಾಗುತ್ತೆ. ನಿಮ್ಮ ಸಿ ಪಿ ಯುಗೆ ಮತ್ತು ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡಿದ ಮೇಲೆ ಆಲ್ರೆಡಿ ನಾನು ಕನೆಕ್ಟ್ ಮಾಡ್ಕೊಂಡಿರೋದ್ರಿಂದ ನೋಟಿಫಿಕೇಷನ್ ಬರೋದಿಲ್ಲ. ನೀವೇನಾದರೂ ಹೊಸದಾಗಿ ಕನೆಕ್ಟ್ ಮಾಡಿದರೆ ಅಥವಾ ಮಾಡ್ತಾಯಿದ್ರೆ ಇಲ್ಲಿ ಕೆಳಗಡೆ ನಿಮ್ಮ ಫೋನಲ್ಲಿ ಹಲೋ ಆ್ಯಕ್ಸೆಸ್ ಡಾಟಾ ಅಂತ ಕೇಳುತ್ತೆ. ಹಲೋ ಕೊಟ್ಬಿಡಿ. ಅದಾದ ನಂತರ ನಿಮ್ಮ ಲ್ಯಾಪ್ಟಾಪ್ ಅಥವಾ ಪಿ ಸಿಲಿ ಕೊನೆಯಲ್ಲಿ ನೋಟಿಫಿಕೇಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ಹಲೋ ಕೇಳುತ್ತೆ. ಇದರಲ್ಲೂ ಹಲೋ ಕೊಟ್ಬಿಡಿ. ಅದಾದಮೇಲೆ ನೀವು ನಿಮ್ಮ ಸಿಂಪಲ್ ಫೈಲ್ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ದಿಸ್ ಪಿ ಸಿ ಅಂತ ಕಾಣಿಸುತ್ತೆ ಅಲ್ವಾ, ಅದನ್ನು ಓಪನ್ ಮಾಡಬೇಕಾಗುತ್ತೆ. ಆಲ್ರೆಡಿ ನನ್ನ ಡಿವೈಸ್ ನೇಮ್ ಬಂದುಬಿಟ್ಟಿದೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ A13 ಅಂತ ಬಂದುಬಿಟ್ಟಿದೆ. ನೀವು ನಿಮ್ಮ ಫೋನ್ನ ಯಾವ ಫೋನ್ ಕನೆಕ್ಟ್ ಮಾಡಿರ್ತೀರೋ ಆ ನೇಮ್ ಆಲ್ರೆಡಿ ಶೋ ಆಗ್ತಾ ಇರುತ್ತೆ. ಸಿಂಪಲ್ಲಾಗಿ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಇಂಟರ್ನಲ್ ಸ್ಟೋರೇಜ್ ಅಂತ ಕಾಣಿಸುತ್ತೆ, ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಸಿಕ್ಕಾಪಟ್ಟೆ ಫೋಲ್ಡರ್ಸ್ ಕಾಣ್ತವೆ. ವಾಟ್ಸಪ್, ಡಾಕ್ಯುಮೆಂಟ್ಸ್, ಆ್ಯಂಡ್ರಾಯ್ಡ್, ಪ್ರೈವೇಟ್, ಮೂವೀಸ್, BCMI, ಸಬ್ಟೈಟಲ್ಸ್, ಡೌನ್ಲೋಡ್, ರೆಕಾರ್ಡಿಂಗ್ಸ್, ಮ್ಯೂಸಿಕ್, ವಿಡ್ಮೇಟ್, ವಾಟ್ಸಪ್, ಸಿಕ್ಕಾಪಟ್ಟೆ ನಿಮಗೆ ಫೈಲ್ಸ್ ಕಾಣ್ತಾ ಹೋಗುತ್ತೆ. ಈಗ ನಾನು ಸಿಂಪಲ್ಲಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈಗ ನನಗೊಂದು ಇಂಪಾರ್ಟೆಂಟ್ ವಿಡಿಯೋ ಬೇಕಾಗಿರುತ್ತೆ, ಅದನ್ನ ಈಗ ಸೇವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಫೈಲ್ಸ್ನ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಬೇಕಾಗುತ್ತೆ. ಈಗ ನಾನು ಮೂವೀಸ್ ಅಂತ ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಟೆಲಿಗ್ರಾಮ್ ಕಾಣುತ್ತಲ್ವ, ಅದನ್ನು ಓಪನ್ ಮಾಡ್ಕೊಳ್ತೀನಿ. ನನ್ನ ಫೋನಲ್ಲಿ 300ರಿಂದ 400 ವೀಡಿಯೋಸ್ ಇದ್ದಾವೆ. ಈಗ ಇದರಲ್ಲಿ ನನಗೆ ಇಂಪಾರ್ಟೆಂಟ್ ಆದಂಥ ಕೆಲವು ವೀಡಿಯೋಗಳನ್ನ ನಾವು ಸೇವ್ ಮಾಡ್ತಾ ಹೋಗ್ತೀನಿ. ಈಗ ನೋಡ್ತಾ ಹೋಗಿ. ಈಗ ನನಗೆ ಅಪ್ಪು ಸರ್ ಈ ವಿಡಿಯೋ ನನಗೆ ಇಂಪಾರ್ಟೆಂಟ್ ಅಂತ, ಈಗ ಸಿಂಪಲ್ಲಾಗಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ಬಟನ್ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ನಿಮಗೆ ಕಾಪಿ ಅಂತ ಕಾಣಿಸುತ್ತೆ ಅಲ್ವಾ, ಕಾಪಿ ಮೇಲೆ ಕ್ಲಿಕ್ ಮಾಡಿ. ಆದ ನಂತರ ಮಿನಿಮೈಸ್ ಮಾಡಿ. ಇಲ್ಲಿ ಕೆಳಗಡೆ ನ್ಯೂ ಅಂತ ಕಾಣಿಸುತ್ತಲ್ವ, ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಈಗ ನಾನು ಸದ್ಯಕ್ಕೆ ನ್ಯೂ ಫೋಲ್ಡರ್ ಕ್ರಿಯೇಟ್ ಆಯಿತು. ಸಿಂಪಲ್ ಫೋಲ್ಡರ್ನ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡು Ctrl+V ಅಥವಾ ರೈಟ್ ಸೈಡ್ ಕ್ಲಿಕ್ ಮಾಡಿ ಫೇಸ್ಟ್ ಅಂತ ಕಾಣಿಸುತ್ತೆ. ಫೇಸ್ಟ್ ಮಾಡಿದರೆ ವಿಡಿಯೋ ಬಂದಿರುತ್ತೆ. ಇಷ್ಟೇ. ನಿಮ್ಗೆ ಯಾವುದೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿದ್ರೂ ಕೂಡ ಸಿಂಪಲ್ಲಾಗಿ ಇಷ್ಟೇ ನೀವು ಸೇವ್ ಮಾಡಬೇಕಾಗುತ್ತೆ. ಅಥವಾ ವಾಟ್ಸಪ್ ವೀಡಿಯೋಸ್ ಇಲ್ಲಿದ್ದಾವೆ, ಮೂವೀಸ್, ಸ್ಟೋರೇಜ್. ಮತ್ತು ನೀವು ವಾಟ್ಸಪ್ ಬಂದಾಗ ಮೀಡಿಯಾ ಅಂತ ಕ್ಲಿಕ್ ಮಾಡಿ ನಿಮಗೆ ಇಂಪಾರ್ಟೆಂಟ್ ಫೋಟೋಸ್ ಇದ್ದರೆ ನೀವು ಸೇವ್ ಮಾಡ್ಕೋಬೋದು. ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.